ಫ್ರೆಂಡ್ಸ್, ಇವತ್ತೇನು ಪ್ರಾಬ್ಲಮ್ ಆಯಿತು ಅಂತಂದರೆ, ಇನ್ನೇನು ವರ್ಕ್ ಮುಗಿತಾ ಬಂತಪ್ಪ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಒಂದು ಪ್ರಾಬ್ಲಮ್ ಆಯಿತು. ಹಾಗಾಗಿ ನಾನು ವಿಡಿಯೋ ಶೇರ್ ಮಾಡೋಕ್ಕಾಗಿರಲಿಲ್ಲ. ಅದನ್ನು ಬೆಲ್ಟ್ ಪಟ್ಟಿ ಇದೆ ಅಲ್ವಾ, ಇದು ನೋಡಿ ತುಂಬ ಲೂಸ್ ಆಗಿಬಿಟ್ಟಿತ್ತು ಬೆಲ್ಟು. ಮಿಷಿನ್ ಒಂದೇ ತಿರುಗ್ತಾಯಿತ್ತು, ಆದರೆ ಗಾಲಿ ಒಂದೇ ತಿರುಗ್ತಾಯಿತ್ತು, ಮಿಷನ್ ಮೂವ್ ಆಗ್ತಾ ಇರಲಿಲ್ಲ. ನೋಡಿ, ಇದು ಫ್ರಂಟ್ ಇನ್ನೊಂದು ಸ್ವಲ್ಪನೇ ಇತ್ತು ಹಾಕಿದ್ದಾಗಲೇ ವಿಡಿಯೋ. ಈಗ ಈ ರೀತಿ ಆಗಿರೋದ್ರಿಂದ ನಾನು ಮತ್ತೆ ಇವಾಗ ರಿಪೇರಿ ಮಾಡ್ತಾಯಿದ್ದೀನಿ. ಇದು ಮತ್ತೆ ಕಟ್ ಮಾಡಿ ನಾನು ಅದನ್ನು ಕಟ್ ಮಾಡಿ ಸೇರಿಸೋ ಅಷ್ಟರಲ್ಲಿ ಆಲ್ಮೋಸ್ಟ್ ನೈಟ್ 11 ಗಂಟೆನೇ ಆಯ್ತಿದ್ದು. ನೈಟು ಮಾಡಿದ್ದು ತುಂಬಾ ಬೇಜಾರಾಯ್ತು. ಇನ್ನೇನು ಮುಗಿತಾ ಬಂತು ವರ್ಕ್ ಅನ್ನೋಷ್ಟರಲ್ಲಿ ಇದು ಒಂದು ಪ್ರಾಬ್ಲಮ್ ಆಯಿತು. ಹಾಗಂತೂ ತುಂಬ ಬೇಜಾರಾಯಿತು. ಹಾಗೆಯೇ ಸ್ವಲ್ಪ ದಾರ ಕೂಡ ಸೇರ್ಕೊಂಡ್ಬಿಟ್ಟಿತ್ತು ಅದು ಮಿಷನಲ್ಲಿ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಲೇಟ್ ಆಯಿತು ಅಂತಂದು ಹೇಳ್ಬೋದು. ಅಷ್ಟು ಟೈಮ್ ಹಿಡಿದ್ಬಿಡ್ತು. ತುಂಬ ಬೇಜಾರು ಕೂಡ ಆಯಿತು. ಯಾಕೆಂತಂದರೆ ಇನ್ನೇನು ಮುಗಿತಾ ಬಂತು ಬಿಡು, ವರ್ಕ್ ಕಂಪ್ಲೀಟ್ ಆಯಿತು, ಮತ್ತು ಬೇರೆ ಏನಾದರೂ ಮತ್ತು ಬೇರೆ ಬ್ಲೌಸಿಗೆ ಹಾಕಿದ್ರಾಯ್ತು ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಈ ರೀತಿ ಆಗೋಯಿತು. ಅದಾದಮೇಲೆ ನಾನು ಇದಿಷ್ಟು ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ 11:30-12 ಗಂಟೆ ಆಗೋಯಿತು. ಮತ್ತು ನಾನು ಹಾಕಲೇ ಇಲ್ಲ. ನೈಟ್ ಹಾಗೇ ಮಲ್ಕೊಂಬಿಟ್ವಿ. ಹಾಗೆ ಎಲ್ಲ ರಿಪೇರಿ ಮಾಡಿದ ನಂತರನೇ ನಾನು ಮಲಗಿದ್ದು. ತಿರುಗ್ತಾನೆ ಇರಲಿಲ್ಲ, ಅಷ್ಟು ದಾರ ಸಿಕ್ಕೊಂಬಿಟ್ಟಿತ್ತು. ಆ ಕಡೆಯಿಂದ ಈ ಬ್ಲೌಸ್ ಪೀಸ್ ಏನು ನಾವು ಇದು ಮಾಡ್ತೀವಲ್ಲ, ಅದೇ ಸೈಡಲ್ಲೆಲ್ಲ ಬಿಟ್ಟಿರೋಂಥ ಎಡ್ಜಲ್ಲಿರೋಂಥ ಕೆಲವೊಂದಿಷ್ಟು ಚೂರು ದಾರಗಳೆಲ್ಲ ಸಿಕ್ಕೊಂಡು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅದೆಲ್ಲ ದಾರ ತೆಗೆದು ಮತ್ತು ಬೆಲ್ಟ್ ಪಟ್ಟಿ ಕೂಡ ರೆಡಿ ಮಾಡಿಕೊಂಡು ತುಂಬಾ ಟೈಮ್ ಆಯಿತು. ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದರು, ನಾನು ಅವ್ರಿಗೆ ಕೂಡ ವೀಡಿಯೋ ಮಾಡೋಕ್ಕೆ ಆಗಿಲ್ಲ. ಯಾಕೆಂದರೆ ಸ್ವಲ್ಪ ಊರಿಗೆ ಹೋಗಿದ್ದರಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ. ಇದು ವೀಡಿಯೋ ಇತ್ತು, ಹಾಗಾಗಿ ಅದನ್ನೇ ಶೇರ್ ಮಾಡ್ತಾಯಿದ್ದೀನಿ. ಮೊನ್ನೆ ತಾನೇ ಬಂದ್ವಿ, ಹಾಗಾಗಿ ನೆಕ್ಸ್ಟ್ ಇನ್ಮೇಲೆ ಕಂಟಿನ್ಯೂ ಆಗಿ ಬ್ಲೌಸು ಡಿಸೈನ್ಸು ವರ್ಕ್ ಶೇರ್ ಮಾಡ್ತಾ ಹೋಗ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕೊನೆವರೆಗೂ ನೋಡಿ. ನಾನು ಯಾವ ರೀತಿ ಮಿಷನನ್ನು ರಿಪೇರಿ ಮಾಡಿದ್ದು ಅಂತ ಗೊತ್ತಾಗತ್ತೆ ನಿಮಗೆ. ನೋಡಿ, ಈ ರೀತಿ ದಾರ ಸಿಕ್ಕೊಂಡಿದ್ದ ನಾನು ಚೂಜಿ ಸಹಾಯದಿಂದ ತೆಗೆದಿದೆ. ನೋಡಿ, ಇಷ್ಟು ಇಲ್ಲಿದೆ ಅಲ್ವಾ, ಅಲ್ಲಿ ಕಾಣಿಸ್ತಾ ಇದೆ, ಅದು ತೆಗೆದು ರಿಪೇರಿ ಮಾಡಿದ್ದು. ನಮಗೆ ಈ ರೀತಿ ಒಂದು ಚಿಕ್ಕ ಒಂದು ಬೇಸಿಕ್ ಇರೋಂಥ ಒಂದು ಸಣ್ಣ ಪುಟ್ಟ ರಿಪೇರಿ ಬಂದರೆ ನಾವು ಪದೇ ನಾವು ಶಾಪಿಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಈಗ ಏನಾದರೂ ಚಿಕ್ಕ ಪ್ರಾಬ್ಲಮ್ ಇತ್ತಪ್ಪ ಅಂತಂದರೆ ನಾವು ಶಾಪಿಗೆ ತಗೊಂಡು ಹೋಗ್ಬೇಕು, ಟೈಲರ್ ಅಂಗಡಿಗೆ. ಹಾಗಾಗಿ ಇಂಥವೆಲ್ಲ ನಾವೇ ಮನೆಯಲ್ಲೇ ಮಾಡೋದ್ರಿಂದ ತುಂಬಾ ಯೂಸ್ ಆಗತ್ತೆ ಅಂತ ಹೇಳ್ತೀನಿ. ನೋಡಿ, ಈಗ ಫೈನಲಾಗಿ ನಾನು ಈಗ ಬೆಲ್ಟ್ ಪಟ್ಟಿನ ಅದನ್ನೆಲ್ಲ ನೋಡಿ ರೆಡಿ ಮಾಡಿದ್ದೀನಿ. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಪಟ್ಟಿ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ಒಂದು ಸಣ್ಣ ಪುಟ್ಟ ನಾವು ರಿಪೇರಿ ಎಲ್ಲ ನಾವೇ ಮಾಡ್ಕೊಳ್ಳೋದು ಕಲಿತ್ರೆ ನಾವು ಹಣ ಕೂಡ ಸೇವ್ ಮಾಡ್ಬೋದು. ಈಗ ಚಿಕ್ಕ ಪುಟ್ಟದಕ್ಕೆಲ್ಲ ನಾವು ಮಿಷನ್ ತಗೊಂಡು ಅಂಗಡಿಗೆ ಹೋಗ್ತಾ ಇದ್ದರೆ ಅವ್ರಿಗೂ ಕೂಡ ಮಿಷನ್ ರೆಡಿ ಮಾಡೋರಿಗೆ ಕೂಡ ದುಡ್ಡು ಕೊಡಬೇಕಲ್ವ. ಹಾಗಾಗಿ ನಾವೇ ಸಣ್ಣ ಪುಟ್ಟ ರಿಪೇರಿ ರೆಡಿ ಮಾಡ್ಕೊಂಬಿಟ್ರೆ ಈಸಿಯಾಗಿ ಎಲ್ಲ ನಾವೇ ರಿಪೇರಿ ಮಾಡ್ಬೋದು ಅಂತ. ಹಾಗಾಗಿ ಇದು ನೈಟ್ ಆಗಿದ್ದು. ಇಷ್ಟೆಲ್ಲ ನಾನು ಮಾಡಿ ರೆಡಿ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ 11:30-12 ಗಂಟೆ ಆಯಿತು ಅಂದ್ಕೊಳ್ತೀನಿ. ಹಾಗಾಗಿ ಮತ್ತೆ ನಾನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಅದಾದಮೇಲೆ ಊರಿಗೆ ಹೋಗ್ಬಿಟ್ಟೆ ನಾನು, ಅದಕ್ಕೆ ವೀಡಿಯೋ ಹಾಕಿಲ್ಲ ಸ್ನೇಹಿತರೆ. ಖಂಡಿತವಾಗ್ಲೂ ಡೈಲಿ ಒಂದೊಂದು ವೀಡಿಯೋ ಶೇರ್ ಮಾಡ್ತೀನಿ. ಡೈಲಿ ಆಗಿಲ್ಲ ಅಂದರೆ 2 ದಿನಕ್ಕೊಂದು ವೀಡಿಯೋ ಖಂಡಿತವಾಗ್ಲೂ ಶೇರ್ ಮಾಡ್ತಾ ಹೋಗ್ತೀನಿ. ಈಗ ನೋಡಿ, ಇಷ್ಟು ಇನ್ನೂ ಮತ್ತೆ ಕಾಡ್ಸಕ್ಕೆ ಹಚ್ಬಿಡ್ತು. ಹಾಗಾಗಿ ಮತ್ತೆ ಒಂದು ಸಲ ಮತ್ತೆ ಪಟ್ಟಿ ತಕ್ಕೊಂಡು ಮತ್ತೆ ಒಂದು ಸಲನೂ ಅದು ಕಟ್ ಮಾಡಿ ಮತ್ತೆ ಸೇರಿಸಿ ಜಾಯಿಂಟ್ ಮಾಡಿದ್ದು. ಏನಾಯಿತು ಅಂತಂದರೆ, ಈಗ ಮುಂದೆಗಡೆ ಒಂದು ಹೋಲ್ ಇದೆ ಅಲ್ವಾ, ನಾನು ರಾಟಿಗೆ ಹಾಕ್ದಂಗೆ ಅದಕ್ಕೂ ಸೇರಿಸಿ ಹಾಕ್ಬಿಟ್ಟೆ. ಮತ್ತೆ ಸ್ವಲ್ಪ ಟೈಮ್ ವೇಸ್ಟ್ ಆಗೋಯಿತು. ಮತ್ತೆ ಬಿಚ್ಕೊಂಡು ಮತ್ತೆ ಇನ್ನೊಂದು ಸಲ ಹೋಲ್ ಮಾಡಿ ಹಾಕೋದು ತುಂಬಾ ಲೇಟ್ ಆಯಿತು. ತುಂಬಾ ಕಷ್ಟವೂ ಕೂಡ ಆಯಿತು. ಯಾಕೆಂದರೆ ಅದು ಲೆದರ್ದಲ್ವ, ಸ್ವಲ್ಪ ಗಟ್ಟಿ ಇರುತ್ತೆ. ಬೆಲ್ಟು ಗಟ್ಟಿ ಇರೋದ್ರಿಂದ ಸ್ವಲ್ಪ ನನಗೆ ತ್ರಾಸಾಯಿತು. ಹಾಗಾಗಿ
ನೋಡಿ ಈ ರೀತಿ ನಾವೇ ಮಾಡೋದ್ರಿಂದ ತುಂಬಾ ಯೂಸ್ ಆಗುತ್ತೆ. ಹಾಗೆಯೇ ರಿಪೇರಿ ಮಾಡೋದು ಈ ರೀತಿ ಕಲಿತ್ರೆ ಎಲ್ಲದನ್ನು ತುಂಬಾ ಈಸಿಯಾಗಿ ಕಲಿಬೋದು. ನಾವೇ ರಿಪೇರಿ ಕೂಡ ಮಾಡ್ಕೋಬೋದು. ತುಂಬ ಈಸಿಯಾಗಿ ಕಲಿಬಹುದು. ಈ ಚಿಕ್ಕ ಪುಟ್ಟ ಎಲ್ಲ ರಿಪೇರಿ ಕಲಿತ್ರೆ ತುಂಬಾ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಅದಾದಮೇಲೆ ಅದಿಷ್ಟನ್ನು ರೆಡಿ ಮಾಡಿ ನಾನೇನು ಬ್ಲೌಸ್ ಕಂಪ್ಲೀಟ್ ಆಯ್ತಪ್ಪ ಅನ್ನೋ ಅಷ್ಟರಲ್ಲಿ ಈ ರೀತಿ ಆಗೋದ್ರಿಂದ ಸ್ವಲ್ಪ ಬೇಜಾರಾಯಿತು. ನಾನು ಮತ್ತೆ ಹಾಕೋದಕ್ಕೆ ಹೋಗಲಿಲ್ಲ. ಮತ್ತು ನೆಕ್ಸ್ಟ್ ಬೆಳಗ್ಗೆ ಹಾಕಿದ್ರಾಯ್ತು ಅಂತ ಅಂದ್ಕೊಂಡು ಹಾಗೆ ಮಲಗಿಬಿಟ್ಟೆ. ಅದಾದಮೇಲೆ ಮತ್ತೆ ನಾನು ವೀಡಿಯೋ ಹಾಕ್ಬೇಕಂತಂದರೆ ಅರ್ಜೆಂಟ್ ಇರೋದ್ರಿಂದ ಹಾಗೆ ಊರಿಗೆ ಹೋದೆ. ಒಂದು 4-5 ದಿನ ಆಗೋಯಿತು. ಹಾಗಾಗಿ ನಾನು ವೀಡಿಯೋ ಹಾಕಿಲ್ಲ. ಮೊಹರಂ ಹಬ್ಬದ್ದು ಕೂಡ ಸ್ವಲ್ಪ ಹಬ್ಬದ ಗಲಾಟೆ, ಹಾಗಾಗಿ ನಾನು ಯಾವುದೇ ವೀಡಿಯೋ ಕೂಡ ಬ್ಲೌಸಿಗೆ ಹಾಕಿರೋದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ. ಆದರೆ ವೀಡಿಯೋ ಶೇರ್ ಮಾಡೋಕ್ಕಾಗಿಲ್ಲ, ಬಂದಿಂದೆ. ಈಗ ನೆಕ್ಸ್ಟ್ ಇದು ವೀಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿ ಮತ್ತು ನೆಕ್ಸ್ಟ್ ಡೈಲಿ ಇಲ್ಲಾಂದರೆ 2 ದಿನಕ್ಕೊಂದು ವೀಡಿಯೋ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ತುಂಬಾ ಈಸಿಯಾಗಿ ಕಲಿಬೋದು. ನೋಡಿ ಎಂಬ್ರಾಯ್ಡ್ರಿ ಡಿಸೈನನ್ನು ನಾವು ರಾಲ್ಸನ್ ಮಿಷನಲ್ಲೇ ತುಂಬ ಚೆನ್ನಾಗಿ ಕಲಿಬೋದು, ಈಸಿಯಾಗಿ ಕೂಡ ಕಲಿಬೋದು. ಇದರಲ್ಲಿ ಇನ್ನೂ ಒಂದು ಏನು ಬೆನಿಫಿಟ್ಸ್ ಅಪ್ಪ ಅಂತಂದರೆ ನಾವು ಸ್ಟೋನ್ ಚೈನು ಬಾಲ್ ಚೈನು ಕೂಡ ಹಾಕ್ಬೋದು. ಜೊತೆಗೆ ನಾವು ಆರಿ ವರ್ಕಿಗೆ ಏನು ಮೆಟೀರಿಯಲ್ ಬಳಸ್ತೀವೋ ಆ ಮೆಟೀರಿಯಲ್ ಕೂಡ ಬಳಸ್ಬೋದು ಇದರಲ್ಲಿ. ಹೇಗಪ್ಪ ಅಂತಂದರೆ ನಾವೀಗ ದಾರದಲ್ಲಿ ಎಲ್ಲದನ್ನು ಪೋಣಿಸ್ತೀವಲ್ವ, ಮಣಿಗಳೆಲ್ಲ ಪೋಣಿಸಿ ಒಂದು ಎಲ್ಲ ರೆಡಿ ಮಾಡಿ ಇಟ್ಕೊಳ್ತೀವಲ್ಲ, ಆ ಟೈಮಲ್ಲಿ ಅವು ಎಲ್ಲ ಒಂದು ದಾರದಲ್ಲಿ ಪೋಣಿಸಿಟ್ಕೊಂಡು ಆರಿ ವರ್ಕು ಕೂಡ ಸಹ ಇದರಲ್ಲೇ ಮಾಡ್ಬೋದು. ಅದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ಶೇರ್ ಮಾಡ್ತಾ ಹೋಗ್ತೀನಿ. ಸ್ವಲ್ಪ ನಮಗೆ ಬೇಸಿಕ್ ಕೈಯಿಂದ ಬರುತ್ತಪ್ಪ ಅಂತಂದರೆ ಈ ಚಿಕ್ಕ ಲೈನ್ಸ್ಗಳನ್ನು ನಾವು ಮಿಷನಲ್ಲೇ ಕೂಡ ಹಾಕ್ಬೋದು. ಎಲ್ಲ ಪೊಣಿಸ್ಕೊಂಡು ಮಿಷನಲ್ಲೇ ಹೊಲಿಗೆ ಹಾಕ್ಬೋದು ಅಂತ. ಹಾಗಾಗಿ ಮುಂದೆ ಎಲ್ಲ ವೀಡಿಯೋ ಡೀಟೇಲಾಗಿ ಮುಂದೆ ಡೈಲಿ 2 ದಿನಕ್ಕೊಂದು ವೀಡಿಯೋ ಹಾಕ್ತೀನಿ. ನೋಡಿ ಸಪೋರ್ಟ್ ಮಾಡಿ ಇದೇ ರೀತಿ. ಇನ್ನು ತುಂಬಾ ಒಳ್ಳೊಳ್ಳೆ ಡಿಸೈನ್ಸ್ ಆಗಿರ್ಬೋದು, ಬೇಸಿಕ್ ಯಾರು ಬರಲ್ಲ ಅಂತಿರೋ ಅವರೆಲ್ಲರಿಗೂ ಈಸಿಯಾಗಿ ಕಲಿಯೋಂಥ ಮೆಥಡಲ್ಲಿ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಈಗ ಸದ್ಯಕ್ಕೆ ವೀಡಿಯೋ ಹಾಕ್ತಾಯಿಲ್ಲ. ನಾನು ನಾಳೆ ನಾಡಿದ್ದರೂ ಇನ್ನೂ ಒಂದು ವೀಡಿಯೋ ಹಾಕ್ತೀನಿ. ಅದು ಎಂಬ್ರಾಯ್ಡ್ರಿ ಬಗ್ಗೆನೇ ಅದ್ರ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ. ಫೈನಲ್ಲಾಗಿ ಇದು ಇಷ್ಟು ಮುಗಿತಾ ಬಂತು. ಈಗ ಫೈನಲ್ಲಾಗಿ ರೆಡಿ ಆಯಿತು. ಮಿಷನ್ ರೆಡಿ ಎಲ್ಲ ಮಾಡಿಂದೆ ನಾನು ನೋಡಿ ಇವಾಗ ಹಾಕ್ತಾಯಿದ್ದೀನಿ. ಇದಿಷ್ಟು ರೆಡಿ ಆಗಿಂದೆ ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಹಂಗೆ ಸುಸ್ತಾಗಿತ್ತು, ಟೈಮ್ ಆಗಿತ್ತು ಅನ್ನೋ ಒಂದು ರೀಸನಿಗೆ. ಅದಾದಮೇಲೆ ನೆಕ್ಸ್ಟ್ ಡೇ ಸಂಜೆ ಇದು ನಮ್ಮ ಮನೆಯವರು ನಾವು ಹೊರಗಡೆ ಹೋಗಿದ್ವಿ. ಇಲ್ಲೇ ನಮ್ಮ ಗದ್ದೆ ಹತ್ರನೇ ಫ್ಯಾಕ್ಟ್ರಿ ರೆಡಿ ಆಗ್ತಾಯಿದೆ ಸ್ನೇಹಿತರೆ. ಇದೇ ನಮ್ಮ ಗದ್ದೆ, ಹೊಲ ನಮ್ಮದು ಭಾಳ ಏನಿಲ್ಲ ಸ್ನೇಹಿತರೆ. ಇಲ್ಲಿ ಫ್ಯಾಕ್ಟ್ರಿ ರೆಡಿ ಆಗ್ತಾಯಿದೆ. ಇಲ್ಲಿ ಬಂಡೆ ಅಂತಾರೆ ಇದಕ್ಕೆ. ಬಂಡೆ ಕೂಡ ಇಲ್ಲಿ ಮುಂಚೆ ಎಲ್ಲ ಬಂಡೆ ಹೊಡಿತಾ ಇದ್ರಂತೆ. ಹಾಗಾಗಿ ಸ್ವಲ್ಪ ಹಾಗೆ ಮೋಡ ಎಲ್ಲ ಮುಚ್ಕೊಂಡಿದೆ ನೋಡಿ. ಹಾಗಾಗಿ ಹೋಗಿದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇನ್ನು ತುಂಬಾ ಖುಷಿ ಆಯಿತು. ನಿನ್ನೆ ಆ ವಾತಾವರಣ ಎಲ್ಲ ನೋಡ್ಕೊಂಡು ಬಂದು ತುಂಬ ಖುಷಿಯಾಯಿತು. ನಾನು ನಮ್ಮ ಮನೆಯವರು ಇಬ್ಬರು ಹೋಗಿದ್ವಿ. ನೋಡಿ ಚೆನ್ನಾಗಿತ್ತು ಅಂದ್ಕೊಳ್ತೀನಿ. ಯಾಕೆ ಅಂತಂದರೆ ಈ ಥರ ಗ್ರೀನರಿ ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ. ನೋಡಿ ಇಲ್ಲೇ ಕಾಣಿಸ್ತಾ ಇದೆ. ನೈಟ್ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇದು ಫ್ಯಾಕ್ಟ್ರಿ ಅಲ್ಲೇ ನಮ್ಮದು ಹೊಲ ಕೂಡ ಕೊಟ್ಟಿದ್ದೀವಿ ಆ ಫ್ಯಾಕ್ಟ್ರಿ ಆಗೋದಕ್ಕೆ. ಮುಂಚೆ ಎಲ್ಲ ಅಲ್ಲೆಲ್ಲ ತುಂಬಾ ಹೊಲ ಇತ್ತು, ಎಲ್ಲದನ್ನು ಕೊಟ್ಟಿದ್ದಾರೆ. ಆವಾಗ ನಮ್ಮದು ಕೂಡ ಕೊಟ್ಟಿದ್ದರು. 4 ಎಕರೆ ಇತ್ತಲ್ಲಿ, ಅದನ್ನು ಕೂಡ ಕೊಟ್ಟಿದ್ದರು ಫ್ಯಾಕ್ಟ್ರಿಗೆ ಅಂತ. ಅಲ್ಲಿ ನೋಡಿ ದೊಡ್ಡ ಫ್ಯಾಕ್ಟ್ರಿ ಕಟ್ಟಿಸ್ತಾ ಇದ್ದಾರೆ. ಅದಾದಮೇಲೆ ನೋಡಿ ಹಾಗೆ ಸ್ವಲ್ಪ ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡು ಬಂದೆ ನಾನು. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈ ಟೈಮಲ್ಲಿ ಹೋದರೆ ಅದು ತುಂಬಾ ಖುಷಿಯಾಗತ್ತೆ. ಎಸ್ಪೆಷಲಿ ಈ ಟೈಮಲ್ಲಿ ತುಂಬ ಖುಷಿಯಾಯಿತು ನನಗೆ ಹೋಗಿ ನೋಡ್ಕೊಂಡು ಬಂದಿದ್ದು. ಸಂಜೆ ಮನೇಲಿ ಬಂದು ಎಲ್ಲ ಮುಗಿಸ್ಕೊಂಡು ಬಂದು ಟೀ ಎಲ್ಲ ಕುಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಈ ರೀತಿ ಒಂದು ವಾತಾವರಣದಲ್ಲಿ ಹೋಗಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಹೋಗಿ ಬಂದ್ವಿ. ಇಲ್ಲಿ ನೋಡಿ ಪಕ್ಕಕ್ಕೆ ಇಲ್ಲಿ ಬೇರೆಯವ್ರದ್ದು ಇದು ರೇಷ್ಮೆ ಏನೋ ಅಂತಾರೆ ನೋಡಿ ಸ್ನೇಹಿತರೆ, ಅದು ಹಾಕಿದ್ರು. ಅದನ್ನೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಿನ್ನಿ ತುಂಬ ಚೆನ್ನಾಗಿ ಜಡೆ ಹಾಕ್ಕೊಂಡು ಬಂದಿದ್ಲು.
ಅದನ್ನೇ ಫೋಟೋ ಸ್ವಲ್ಪ ಕ್ಲಿಪ್ಪಿಂಗ್ ವೀಡಿಯೋ ಕೂಡ ಇದೆ. ಅದೇ ತಾನೇನೋ ಬಂದ್ವಿ, ಅವಳು ರೆಡಿಯಾಗಿ ಬಂದಿದ್ಲಲ್ವ, ಹಾಗಾಗಿ ಅದು ಒಂದು ವೀಡಿಯೋ ತಕ್ಕೊಂಡೆ. ನೋಡಿ ಯಾವ ರೀತಿ ತಿರುಗಿಸ್ತಾ ಇದ್ದಾಳೆ, ಮೇಕಪ್ ಮಾಡ್ಕೊಳ್ಳೋದ್ರಂತೂ ಸುಂದ್ರಿ. ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಜಡೆ. ಈಗ ಒಂದು ಸ್ವಲ್ಪ ತೋರಿಸ್ಕೊಂಡು ಹೋಗ್ಬಿಡೋಣ, ದೊಡ್ಡಮ್ಮಗೆ ತೋರ್ಸೋಣ ಅಂತ ಅಂದ್ಕೊಂಡು ಬಂದಿದ್ದಾಳೆ. ತೋರಿಸಿ ಹೋದ್ಲು ಅವಳು. ಅದಾದಮೇಲೆ ಮತ್ತೆ ನಾನು ಲಾಗ್ ಇನ್ಮೇಲಿಂದ ಡೈಲಿ ಲಾಗ್ ಹಾಕ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ